ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಚಿ. ಎಪಿಎಲ್ ಸಂಬಂಧಪಟ್ಟವರು ಬಿಪಿಎಲ್ ನಲ್ಲಿ ಇದ್ದಾರೆ, ಅವ್ರಿಗೆ ಅಪೀಲ್ ಮಾಡ್ತಿದ್ದಾರೆ. ಕಾನೂನು ಕ್ರಮ ಜರುಗಿಸ ಮೊದಲು ತಾವೆಲ್ಲರೂ ಕೂಡ ಬಿಪಿಎಲ್ ಇಂದ ಎಪಿಎಲ್ ಬನ್ನಿ. ಜೀವನಕ್ಕಾಗಿ ಬಾಡಿಗೆ ಟ್ಯಾಕ್ಸಿ ಇಟ್ಕೊಂಡಿದ್ರೆ ಅಭ್ಯಂತರ ಇಲ್ಲ, ವ್ಯವಸಾಯಕ್ಕಾಗಿ ಟ್ರಾಕ್ಟರ್ ಇಟ್ಕೊಂಡಿದ್ರೆ ಅಭ್ಯಂತರ ಇಲ್ಲ. ತಮ್ಮ ಸ್ವಂತ ಶಕ್ತಿಯಿಂದ ಕಾರ್ಯ ಇಟ್ಕೊಂಡವರಂದ್ರೆ ಅವರ ಅನುಕೂಲಸ್ಥರು ಅವರು ಬಿಪಿಎಲ್ ಒಂದು ಗೈಡ್ಲೈನ್ಸ್ ಅನ್ನು ಮಾಡಿ. ಎಪಿಎಲ್ ಸಂಬಂಧಪಟ್ಟವರು ಬಿಪಿಎಲ್ ನಲ್ಲಿ ಇದ್ದಾರೆ, ಅವ್ರಿಗೆ ಅಪೀಲ್ ಮಾಡ್ತಿದ್ದಾರೆ. ಕಾನೂನು ಕ್ರಮ ಜರುಗಿಸ ಮೊದಲು ತಾವೆಲ್ಲರೂ ಕೂಡ ಬಿಪಿಎಲ್ ಇಂದ ಎಪಿಎಲ್ ಬನ್ನಿ. ನೀವು ಬಿಪಿಎಲ್ಗೆ ಅರ್ಹರಲ್ಲದೆ ಇರೋದ್ರಿಂದ ನಿಮಗೆ ಮನವಿ ಮಾಡ್ತಿದ್ದೀನಿ, ಎಪಿಎಲ್ ಬನ್ನಿ. ನಿಮ್ಮ ಕಾರ್ಡ್ಗಳನ್ನು ವಜಾ ಮಾಡೋದಿಲ್ಲ, ಎಪಿಎಲ್ ಅಲ್ಲಿ ಇಡ್ತೇವೆ. ಎಪಿಎಲ್ ಏನು ನಿಮಗೆ ಸೌಲಭ್ಯಗಳು ಕೊಡಬೇಕು ಅದನ್ನು ಕೊಡೋದು ಕೂಡ ನಾವು ಸದಾ ಸಿದ್ಧವಾಗಿದ್ದೇವೆ. ಬಟ್ ಬಡವರ ಅಕ್ಕಿಯಲ್ಲಿ ನೀವು ಅನುಕೂಲವಾಗಿರೋರು ಮತ್ತು ಅರ್ಹರಲ್ಲದೆ ನೀವು ಇದನ್ನು ತಗೊಳ್ಳೋದು ಸಮಂಜಸವಲ್ಲ ಅಂತ ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಗದಿಪಡಿಸ್ತೀನಿ, ಇಷ್ಟೆಲ್ಲ ಡೇಟು ನಮ್ಮ ಆಫೀಸರ್ಸ್ ಕೂತು ಮಾತಾಡಿ ಒಂದು ನಿರ್ದಿಷ್ಟ ಡೇಟನ್ನು ಕೊಡ್ತೀನಿ. ಆ ಡೇಟ್ ಒಳಗಡೆ ಅವರೇನಾದರೂ ಬರ್ದಿರ ಇದ್ದರೆ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ಜರುಗಿಸಬೇಕಾಗ್ತದೆ, ಪೆನಾಲ್ಟಿ ಆಗಬೇಕಾಗ್ತದೆ, ಡೀಟೇಲ್ ಸರ್ವೆ ಮಾಡಿಸ್ತೀವಿ. ಈಗಾಗಲೇ ನಾನು ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಈ ವಿಷಯವನ್ನು ಡಿಸ್ಕಸ್ ಮಾಡಿದ್ದೀನಿ. ಗ್ರಾಮಗಳಲ್ಲಿ ಪಂಚಾಯತಿ ಲೆವೆಲ್ನಲ್ಲಿ ರೆವಿನ್ಯೂ ಆಫೀಸರ್ಸು ಮತ್ತು ಫುಡ್ ಇಲಾಖೆಯವರು, ಪಂಚಾಯತಿ ಲೆವೆಲ್ ಆಫೀಸರ್ಸ್ ಒಟ್ಟಿಗೆ ಸೇರಿ ಫಿಸಿಕಲ್ ಟೆಸ್ಟ್ ಮಾಡಬೇಕು. ಒಂದು ಗ್ರಾಮದಲ್ಲಿ 250 ಕಾರ್ಡ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಜನ ಎಪಿಎಲ್ ಇದ್ದಾರೆ ಅವರನ್ನು ಬಿಪಿಎಲ್ಲಿಂದ ಎಪಿಎಲ್ಗೆ ಶಿಫ್ಟ್ ಮಾಡಿ ಟೈಮ್ ಕೊಟ್ಟರೆ ಒಳಗಡೆ ಅವರು ಶಿಫ್ಟ್ ಆದರೆ ಸ್ವಾಗತ ಮಾಡ್ತೀವಿ. ಒಂದು ವೇಳೆ ಆಗದಿದ್ದರೆ ನಾವು ಹೇಳಿನೂ ಆ ಕಾನೂನು ಪ್ರಕಾರ ಅನಿವಾರ್ಯವಾಗಿ ಕ್ರಮ ಜರುಗಿಸಬೇಕಾಗ್ತದೆ. ಅದಕ್ಕೆ ಅವಕಾಶ ಕೊಡಬೇಡಿ ದಯವಿಟ್ಟು. ನಾವೆಲ್ಲ ಕೂಡ ತಮಗೆ ಗೊತ್ತಿದೆ ಗೈಡ್ಲೈನ್ಸ್ ಪ್ರಕಾರ ನೀವೆಲ್ಲರಿಗೂ ಗೊತ್ತಿದೆ. ಅದನ್ನು ಕೂಡ ಈಗ ಪತ್ರಿಕೆ ಪ್ರಕಟಣೆ ಮಾಡ್ತೀನಿ. ಈ ವಾರದಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ. ಏನು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಯಾರು ಆ ಗೈಡ್ಲೈನ್ಸ್ ಒಳಗಡೆ ಬರ್ತಾರೆ ಅವ್ರಿಗೆ ಕೊಡ್ತೀವಿ. ಗೈಡ್ಲೈನ್ಸನ್ನು ಕಾನೂನು ಪ್ರಕಾರ ಗೈಡ್ಲೈನ್ಸಿಂದ ಆಚೆ ಇರೋರು ಅವರೆಲ್ಲರೂ ಕೂಡ ಎಪಿಎಲ್ಗೆ ಬರಲೇಬೇಕು. ಟ್ಯಾಕ್ಸು 1,20,000 ಇಟ್ಟಿದ್ದೀವಿ. ಜಮೀನು 7.5 ಎಕರೆ ಅಂದರೆ 5 ಹೆಕ್ಟೇರ್ ಅಂತ ಇಟ್ಟಿದೆ. ಇದೇ ರೀತಿ ವಾಹನಗಳ ಬಗ್ಗೆ ಬಾಡಿಗೆಗೋರು, ಟ್ರ್ಯಾಕ್ಟರ್ ಓಡಿಸೋರು ಇವರು ಯಾವಾಗಲೂ ಕೂಡ ತೊಂದರೆ ಇಲ್ಲ. ಜೀವನಕ್ಕಾಗಿ ಬಾಡಿಗೆ ಟ್ಯಾಕ್ಸಿ ಇಟ್ಕೊಂಡಿದ್ರೆ ಅಭ್ಯಂತರ ಇಲ್ಲ, ವ್ಯವಸಾಯಕ್ಕಾಗಿ ಟ್ರ್ಯಾಕ್ಟರ್ ಇಟ್ಕೊಂಡಿದ್ರೆ ಅಭ್ಯಂತರ ಇಲ್ಲ. ತಮ್ಮ ಸ್ವಂತ ಶಕ್ತಿಯಿಂದ ಕಾರ್ಯ ಇಟ್ಕೊಂಡವರಂದ್ರೆ ಅವರ ಅನುಕೂಲಸ್ಥರು ಅವರು ಬಿಪಿಎಲ್ ಒಂದು ಗೈಡ್ಲೈನ್ಸ್ ಅನ್ನು ಮಾಡಿ. ನಾನು ಅಂದ್ಕೊಂಡಿದ್ದೀನಿ ಅವರೆಲ್ಲ ಕೂಡ ಬುದ್ಧಿವಂತರಿದ್ದಾರೆ, ಬುದ್ಧಿಜೀವಿಗಳು. ಇದನ್ನು ಅವರೇ ಸ್ವಯಂ ಪ್ರೇರಿತರಾಗಿ ಇದನ್ನು ಜಾರಿಗೆ ಕೊಡೋಕ್ಕೆ ಮೊದಲು ಅವರು ತೀರ್ಮಾನ ಬರಲಿ ಅಂತ